ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಷಯ ಏನಂದರೆ, ಈಗಿನ ಕೆಲವು ಜನಗಳಿಗೇನೆಂದರೆ ಬೇರೆಯವ್ರ ಬಗ್ಗೆ ಮಾತಾಡೋದಂದರೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಬೇರೆಯವ್ರ ವಿಷಯ ತಿಳ್ಕೊಳ್ಳೋದು, ಅವ್ರ ಬಗ್ಗೆ ಕಮೆಂಟ್ ಮಾಡೋದು, ಕ್ರಿಟಿಸೈಸ್ ಮಾಡೋದು, ಗಾಸಿಪ್ ಮಾಡೋದಂದರೆ ಅವ್ರಿಗೆಲ್ಲ ಒಳ್ಳೆ ಸ್ನ್ಯಾಕ್ ಇದ್ದ ಥರ ಆಗುತ್ತೆ. ಒಳ್ಳೆ ಸ್ನ್ಯಾಕ್ ತಿಂತಾ ಇದ್ದೀವಿ ಅನ್ನೋ ಥರ ದೆ ಕೀಪ್ ಮಂಚಿಂಗ್. ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅವ್ರಿಗೆ ಈ ವಿಡಿಯೋ ಆದರೆ ಅವ್ರಿಗೆ ಟೈಮ್ ಪಾಸ್ ಅನಿಸುತ್ತೆ, ಅಥವಾ ಕೆಲವರು ಇದನ್ನು ಅವ್ರಿಗಿರೋ ನೋವನ್ನ ಹೇಗಾದರೂ ಹೊರಗಾಕಬೇಕು ಅಂತ ಈ ರೀತಿ ಮಾಡೋದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ನಮ್ಮ ಕೌನ್ಸಿಲಿಂಗ್ ಬಂದಾಗ ಅವರೇ ಓಪನ್ ಅಪ್ ಆಗಿ ಹೇಳಿದ್ದಾರೆ ಕೌನ್ಸಿಲಿಂಗಲ್ಲಿ, ಮೇಡಮ್ ನನ್ನ ಕಷ್ಟಗಳನ್ನ ಬೇರೆಯವ್ರು ಅನುಭವಿಸ್ತಿರ್ತಾರಲ್ಲ, ಅದನ್ನು ಬೇರೆಯವ್ರಿಗೆ ಹೇಳಿದಾಗ ನನ್ನಲ್ಲಿರೋ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಬಟ್ ಇದು ಎಷ್ಟು ಮಟ್ಟಿಗೆ ಕರೆಕ್ಟ್, ಅಥವಾ ಇದು ಸರಿನಾ ತಪ್ಪ? ಸೊ ಇದಕ್ಕೊಂದು ಸಣ್ಣ ಕಥೆನ ಹೇಳ್ತೀನಿ, ಆನಂತರ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಈ ರೀತಿ ಮಾತಾಡೋದು, ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋದು, ಕ್ರಿಟಿಸೈಸ್ ಮಾಡೋದು ಕರೆಕ್ಟಾ ಅಲ್ವಾ ಅಂತ. ಓಕೆ, ಸೊ ಒಂದು ಊರಿನಲ್ಲಿ ಒಂದು ವಠಾರ ಇರುತ್ತೆ. ಆ ವಠಾರದಲ್ಲಿ ಕೆಲವರು ಲೈಕ್ ಸನ್ಮಾರ್ಗದಲ್ಲಿರೋರೆ ಅಂತ ತಿಳ್ಕೊಳ್ಳೋಣ. ಸ್ವಲ್ಪ ಪೂಜೆ ಪುನಸ್ಕಾರ, ಒಳ್ಳೆ ಗುಣಗಳಿರೋರು, ಸದ್ಗುಣ ಇರೋರು, ಸದ್ಬುದ್ಧಿ ಇರೋರು, ಸದ್ವಿದ್ಯಾ ಹೊಂದಿರೋರು ಅಂತ ತಿಳ್ಕೊಳ್ಳೋಣ. ಆ ವಠಾರಕ್ಕೆ ಒಂದು ಹೆಂಗಸು ಬೇರೆ ಊರಿಂದ ಅಥವಾ ಬೇರೆ ಸ್ವಲ್ಪ ದೂರದಿಂದ ತಂದು ದಿನ ಹಾಲನ್ನ ಕೊಡ್ತಾ ಇರ್ತಾರೆ. ಹಿಂದಿನ ಕಾಲದಲ್ಲಿ ಹಾಲು ತರೋದಂದರೆ ಒಂದು ಮಡಕೆಯಿಂದ ಆ ಲೇಡಿ ತಲೆ ಮೇಲೆ ಇಟ್ಕೊಂಡು ಹೆಂಗಸ್ ತರ್ತಾ ಇರ್ತಾರೆ. ಅದು ಓಪನ್ ಇರುತ್ತೆ, ಕ್ಲೋಸ್ ಮಾಡ್ಕೊಂಡು ಬರ್ತಿರಲ್ಲ ಡೈಲಿ. ಓಕೆ, ಸೊ ಒಂದಿನ ಇದೇ ರೀತಿ ಸಪ್ಲೈ ಮಾಡಬೇಕಾದ್ರೆ ಹಾಲು ಕುಡ್ದವರು ಮಕ್ಕಳು, ಯಾರು ಬೇಗ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ, ಯಾರು ಹಾಲನ್ನ ಯೂಸ್ ಮಾಡಿರ್ತಾರಲ್ಲ ಅವರೆಲ್ಲ ಮರುಕ್ಷಣನೇ ಸತ್ತೋಗ್ತಾರೆ. ಓಕೆ, ಸೊ ಇದು ಹೇಗಾಗುತ್ತೆ? ಸೊ ಅವ್ರಿಗೆಲ್ಲ ಆಮೇಲೆ ಗೊತ್ತಾಗುತ್ತೆ, ಯಾರು ಹಾಲು ಯೂಸ್ ಮಾಡಿರಲ್ವಲ್ಲ ಅವ್ರಿಗೆಲ್ಲ ಗೊತ್ತಾಗುತ್ತೆ ಇದು ಹಾಲಿಂದನೇ ಎಫೆಕ್ಟ್ ಆಗಿರೋದು, ಎಲ್ಲರೂ ಸತ್ತಿದ್ದು ಈ ಹಾಲಿಂದನೇ, ಹಾಲು ತಂದು ಕೊಟ್ಟಿದ್ರಿಂದನೇ ಇದೆಲ್ಲರೂ ಸತ್ತಿದ್ದು ಅಂತ ಗೊತ್ತಾಗುತ್ತೆ. ಸೊ ಉಳ್ದವ್ರು ಇರ್ತಾರಲ್ಲ ಸಾಯದೆ, ಅವರೆಲ್ಲ ನಾಳೆ ಅವಳು ಹಾಲು ತಂದಾಗ ಅವಳನ್ನು ತುಂಬ ಬಾಯಿಗೆ ಬಂದಂಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಆಕೆಗೆ ಏನಾಗಿದೆ ಅಂತ ಗೊತ್ತಾಗಲ್ಲ. ಓಕೆ, ಸೊ ಅವರೆಲ್ಲರೂ ಹೇಗೆ ಮಾತಾಡ್ಕೊಳ್ತಿರ್ತಾರೆ ಅಂದರೆ, ಆ ಹೆಂಗ್ಸಿಂದನೇ ಇಷ್ಟ ಆಗಿರೋದು, ಅವಳು ಪರ್ಪಸ್ಫುಲ್ಲಾಗಿ ಮಾಡಿದ್ದಾಳೆ, ಅಥವಾ ಅವ್ರ ಮನಸ್ಸಿಗೆ ಏನೇನು ಕೆಟ್ಟ ಭಾವನೆಗಳು ಬರುತ್ತೋ ಅವಳ ಮೇಲೆ ಯಾವ ರೀತಿ ರಿವೆಂಜ್ ತೀರಿಸ್ಕೋಬೋದು, ಅಥವಾ ಅವಳ ಬಗ್ಗೆ ಹೇಗೆ ಕೆಟ್ಟದಾಗಿ ಮಾತಾಡ್ಬೋದು ಇನ್ನು ನೆಗೆಟಿವ್ ವೇ, ಅಷ್ಟು ಮಾತಾಡಿ ಮುಗಿಸಿರ್ತಾರೆ. ಮತ್ತು ಅವಳು ಬಂದಾಗ ಅದನ್ನೇ ಹೇಳಿ 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 ಅವಳಿಗೆ 1 ವಾರ ಇದೇ ಥರ ಟಾರ್ಚರ್ ಕೊಡ್ತಾಳೆ. ಬಟ್ ಅವಳಿಗೆ ಗೊತ್ತಿರುತ್ತೆ, ಇದು ನಾನೇನೂ ಮಾಡಿಲ್ಲ, ನಾನು ಪ್ರಾಂಪ್ಟಾಗಿ ತಂದು ರೆಗ್ಯುಲರಾಗಿ ಹೇಗೆ ಹಾಲು ಕೊಡ್ತಿದ್ನೋ ಅದೇ ರೀತಿ ಇವ್ರಿಗೆಲ್ಲರಿಗೂ ಹಾಲು ಕೊಟ್ಟಿದ್ದೀನಿ ಅಂತ ಅವಳಿಗೆ ಗೊತ್ತಿರುತ್ತೆ. ಸೊ ಅವಳು ಏನು ಮಾಡ್ತಾಳೆ, ಇನ್ನೂ 1 ವಾರ ಕಂಟಿನ್ಯೂ ಮಾಡ್ತಾಳೆ, ಎಲ್ರಿಗೂ ಹಾಲು ತಂದು ಕೊಡ್ತಾಳೆ. ಇವ್ರು ಎಲ್ಲರೂ ರಿಜೆಕ್ಟ್ ಮಾಡ್ತಿರ್ತಾರೆ, ನಿಮ್ಮಿಂದನೇ ವಿಷ ಹಾಕಿ ತಂದು ಕೊಟ್ಟಿರೋದ್ರಿಂದ ಈ ಮಕ್ಕಳೆಲ್ಲ ಸತ್ತಿದ್ದು, ಬೇರೆಯವ್ರು ಸತ್ತಿದ್ದು ಅಂತ ಈ ರೀತಿ ಕ್ರಿಟಿಸೈಸ್ ಮಾಡ್ತಾ ಇರೋದನ್ನು ನೋಡಿ ನೋಡಿ ಅವಳಿಗೆ ತುಂಬ ಬೇಜಾರಾಗ್ಬಿಡತ್ತೆ. ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳೆ ಮನೆ ಹೋಗಿ. ಸೊ ಈ ರೀತಿ ಆದಾಗ ಇವಳ ಮೇಲೆ ಹೋಗಬೇಕಲ್ಲ, ಮೇಲೊಂದು ಕೋರ್ಟ್ ಇದೆಯಲ್ಲ. ಸೊ ಯಮಪುರಿಗೆ ಹೋದಾಗ ಅಲ್ಲಿ ಯಮನ ಹತ್ರ ಎನ್ಕ್ವೈರಿ ಆಗುತ್ತೆ. ಚಿತ್ರಗುಪ್ತನ ಕೇಳಿದಾಗ ಸೊ ಎಲ್ಲ ಚೆಕ್ ಮಾಡ್ತಾರೆ. ಚಿತ್ರಗುಪ್ತ ಹೇಗಿದು, ಏನಾಯಿತು ಅಂತ ಹೇಳಿದಾಗ ಆ ಲೇಡಿ ಹೇಳ್ತಾಳೆ, ನಾನು ಖಂಡಿತವಾಗೂ ಅವ್ರಿಗೆ ಯಾರಿಗೂ ಯಾವುದೇ ರೀತಿ ವಿಷ ಹಾಕಿಲ್ಲ, ಅಥವಾ ನಾನು ಕೆಟ್ಟದ್ದು ಸಹ ಯಾವತ್ತೂ ಬಯಸಿಲ್ಲ. ಅವ್ರಿಗೆ ಹಾಲು ಹಾಕ್ತಿರೋದು ಬಿಟ್ಟು ನಾನು ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಅಂತ ಕ್ಲಿಯರಾಗಿ ಹೇಳ್ತಾಳೆ. ಸೊ ಯಮ ಕೇಳ್ತಾರೆ, ಹೌದಾ, ಆಗಿದ್ಮೇಲೆ ಏನು ತೊಂದರೆ ಆಗಿರ್ಬೋದು? ಚಿತ್ರಗುಪ್ತನ ಹತ್ರ ಎಲ್ಲ ರೆಕಾರ್ಡ್ ಇರುತ್ತಲ್ಲ, ಓಪನ್ ಮಾಡಿ ನೋಡಿ, CC ಕ್ಯಾಮ್ರಾ ಇರುತ್ತೆ. ಸೊ ನೋಡಿದಾಗ ಅವ್ರ ರೆಕಾರ್ಡ್ಸಲ್ಲಿ ಗೊತ್ತಾಗೋದು ಇವರು ಆ ಹಾಲಿಗೆ ವಿಷ ಹಾಕಿಲ್ಲ ಅಂತ. ಸೊ ಏನಾಗಿದೆ ಅಂತ ನೋಡಿದಾಗ
ಅವ್ರು ನೋಡ್ತಾರೆ, ಅವರು ಹಾಲು ಎತ್ಕೊಂಡು ಬರ್ತಾ ಇದ್ದಾಗ ಮಡಕೆನಲ್ಲಿ ಒಂದು ಹದ್ದು ಹಾವಿನ ಬಾಯಿನ ಕತ್ತನ್ನು ತುಂಬ ಇಸ್ಕೊಂಡು ಅಮಕ್ಕಿ ಪ್ರೆಷರಲ್ಲಿ ಅದನ್ನು ತಗೊಂಡು ಹೋಗ್ತಾ ಇರುತ್ತೆ ತಿನ್ನೋಕ್ಕೆ. ಸೊ ಹದ್ದು ಹಿಡ್ದಿರೋ ಪ್ರೆಷರ್ಗೆ ಆ ಹಾವಿನ ಬಾಯಿಂದ ವಿಷ ಕಕ್ತಾ ಇರುತ್ತೆ. ಆ ವಿಷ ಹೊರಗಡೆ ಬರ್ತಾ ಇದ್ದಾಗ ಆ ಮಡಿಕೆಗೆ ಬಿದ್ದುಬಿಟ್ಟಿರುತ್ತೆ, ಹಾಲಿನ ಮಡಿಕೆಗೆ. ಸೊ ಹಾಲಿನ ಮಡಿಕೆಯಲ್ಲಿ ಬಿದ್ದಾಗ ಅದು ಬಂದು ಅದು ಆ ಲೇಡಿ ಹಾಲನ್ನ ಕೊಟ್ಟಾಗ ಇವ್ರದ್ದೆಲ್ಲಾರ್ದು ಸಾವಾಗಿರುತ್ತೆ. ಸೊ ತಪ್ಪು ನಂದಲ್ಲ ಯಮರಾಜ, ಇರೋದು ಇದು ಹಾವ್ದು ತಪ್ಪು. ಹಾವು ತಾನೇ ವಿಷ ಹಾಕಿದ್ದು, ಅವರೆಲ್ಲ ನನಗೆ ಬೈದರು, ಸೊ ನಾನು ಸತ್ತೆ ಅಂತ ಈ ಲೇಡಿ ಹೇಳ್ತಾರೆ. ಸೊ ಅವಾಗ ಹಾವನ್ನ ಕರೆದು ಕೇಳ್ತಾರೆ, ಯಾಕೆ ನೀನು ಈ ಥರ ವಿಷ ಹಾಕಿದ್ರಿಂದ ಇಷ್ಟೊಂದು ಜನ ಸತ್ರಲ್ಲ, ನೀನು ಮಾಡಿದ ಸರಿನಾ ಅಂದರೆ ಹಾವು ಹೇಳುತ್ತೆ, ನನ್ನ ಕತ್ತಿಟ್ಕೊಂಡು ಗರುಡ ಹದ್ದು ಇಸಕ್ತಾ ಇದೆ. ಸೊ ನಾನು ಆ ನೋವಿಗೆ ನನ್ನ ವಿಷ ಈಚೆ ಬಂತು ಬಾಯಿಂದ ಹೊರತು ನನಗೆ ಯಾರನ್ನ ಸಾಯಿಸೋ ಉದ್ದೇಶ ಇರಲಿಲ್ಲ ಅಂತ ಹೇಳುತ್ತೆ. ಸೊ ಇಲ್ಲಿ ತೊಂದರೆ ಕೊಟ್ಟಿದ್ದು ಹಾವಿಗೆ ಹದ್ದಾಗಿರೋದ್ರಿಂದ ಅದರಿಂದ ವಿಷ ಬಂದು ಹಾಲಿನಲ್ಲಿ ಬಿತ್ತಲ್ವಾ. ಸೊ ಅದನ್ನು ಕರೆದು ಕೇಳ್ತಾರೆ, ಅಲ್ಲ ನೀನು ಈ ಥರ ಹಾವನ್ನ ಇಸ್ಕಿದ್ರಿಂದ ಏನಾಗಿದೆ, ಆ ವಿಷ ಹೋಗಿ ಹಾಲಲ್ಲಿ ಬಿದ್ದು ಹಾಲಿಂದ 100 ಜನ ಸತ್ತಿದ್ದಾರೆ, ಇದು ಪಾಪ ನಿನಗೆ ಬರೋದು ಅಂತ ಕೇಳ್ತಾರೆ. ಆಗ ಹದ್ದೇಳುತ್ತೆ, ಅಲ್ಲ ನಂದಿರೋದೇ ಪರಿಸ್ಥಿತಿ ಹಾವನ್ನ ಇದನ್ನು ಹೊಡ್ಕೊಂಡು ತಿನ್ನೋದು. ಸೊ ನನ್ನ ಹೊಟ್ಟೆ ಹಶ್ವಿಗೆ ನಾನು ಈ ಹಾವನ್ನ ಹಿಡ್ಕೊಂಡು ಹೋಗ್ತಿದ್ದೆ ನನ್ನ ಹಸಿವು ತೀರಿಸ್ಕೊಳ್ಳೋಕ್ಕೆ. ಅದು ಬೈ ಮಿಸ್ಟೇಕಾಗಿ ಅದ್ರ ನೋವಿಂದ ಅದು ವಿಷಾನ ಅದರೊಳಗೆ ಚೆಲ್ಲಿದ್ರೆ ನಂದೇನು ತಪ್ಪಿದೆ ಅಂತ ಹದ್ದು ಕೇಳುತ್ತೆ. ನನ್ನ ನೇಚರೇ ಅದು, ನಾನು ಈ ಥರ ಹಾವುಗಳನ್ನ ಹಿಡ್ಕೊಂಡು ಹೋಗಿ ತಿನ್ನೋದು ಅಂತ. ಸೊ ತಪ್ಪು ಯಾರ್ದಾಯ್ತು ಅಲ್ಲಿಗೆ, ಪಾಪ ಯಾರ್ದಾಯಿತು ಅಷ್ಟು ಜನನ ಸಾಯಿಸಿದ್ದು ಅಂತ ಯಮ ಹಾಗೂ ಚಿತ್ರಗುಪ್ತ ಯೋಚನೆ ಮಾಡ್ತಾರೆ. ಹಾಗೂ ಅಲ್ಲಿ ಯಮಲೋಕದಲ್ಲಿ ದೇವತೆಗಳನ್ನ ಕರೆದು ಎನ್ಕ್ವೈರಿ ಮಾಡ್ತಾರಂತೆ. ಸೊ ಅಂತೆ ಓಕೆ. ಸೊ ಈಗಿರಬೇಕಾದ್ರೆ ಇದು ಗರುಡ ಪುರಾಣಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವರು ಹೇಗೆ ಎನ್ಕ್ವೈರ್ ಮಾಡ್ತಾರೆ, ಹೇಗೆ ಕೋರ್ಟಲ್ಲಿ ನಮ್ಮನ್ನು ನಿಲ್ಲಿಸಿ ಎನ್ಕ್ವೈರ್ ಮಾಡಿ ಅದನ್ನು ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ಮೇಲೆ ಶಿಕ್ಷೆ ಗುರಿ ಮಾಡ್ತಾರಲ್ಲ, ಆ ರೀತಿ ಮೇಲೊಂದು ಕೋರ್ಟ್ ಇದೆ. ಅದು ಎನರ್ಜೆಟಿಕಲಿ ಯಾರು ಹೈ ಇರ್ತಾರಲ್ಲ ಅವರಿಗೆ ಅದು ಅರ್ಥ ಆಗುತ್ತೆ, ಅಥವಾ ಯಾರು ನಮ್ಮ ವೇದ ಪುರಾಣಗಳನ್ನ ನೋಡಿರ್ತಾರಲ್ಲ ಅವರಿಗೂ ಗೊತ್ತಿರುತ್ತೆ ಈ ವಿಷಯ. ಸೊ ಇಲ್ಲ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಗರುಡ ಪುರಾಣ ಓದಿದ್ರೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಾಲೆಜ್ನ ಅವರಿಗೂ ಗೊತ್ತಾಗುತ್ತೆ. ಓಕೆ. ಹೀಗಿರಬೇಕಾದ್ರೆ ಅವ್ರು ಕೇಳ್ತಾರೆ, ಸರಿ ಈಗ ಇವ್ರದ್ದು ಈ ಲೇಡಿದೇನೂ ತಪ್ಪಿಲ್ಲ ಹಾಲು ತಂದಾಕೋರ್ದು, ಸೊ ಇಟ್ ಈಸ್ ಕನ್ಫರ್ಮ್ ಹೌದು ತಪ್ಪಿಲ್ಲ, ಅದು ಆ ನೋವಿನಿಂದ ವಿಷ ಕಾರಿದೆ. ಸೊ ಹದ್ದು ತಪ್ಪಿಲ್ಲ, ಅದು ಹಾವು ತಿನ್ನೋದು ಅದರದ್ದು ನೇಚರ್. ಓಕೆ. ಸೊ ತಪ್ಪೆಲ್ಲ ಯಾರ್ದು ಇವಾಗ? ಈ ಲೇಡಿ ಸಾವಿಗೆ, ಈ ಲೇಡಿ ಇನ್ನೊಬ್ರು ನೇಣು ಹಾಕ್ಕೊಂಡ್ರಲ್ಲ ಆ ಲೇಡಿ ಸಾವಿಗೆ ಯಾರು ಕಾರಣ ಅಂತ ನೋಡಿದಾಗ, ಯಾರೆಲ್ಲ ಈ ಲೇಡಿನ ಕ್ರಿಟಿಸೈಸ್ ಮಾಡಿ ನಿಜ ಗೊತ್ತಿಲ್ದಲೆ ಅವ್ರನ್ನ ಬೈದು ಅವರಷ್ಟು ಅವರೇ ಮಾತಾಡಿಕೊಂಡು ಈ ಲೇಡಿಗೆ ಸಾವು ತಂದಿಡೋಕ್ಕೆ ಕಾರಣ ಆಗ್ತಾರಲ್ಲ, ಆ ಪಾಪ ಪೂರ್ತಿ ಅವ್ರಿಗೆ ಹಂಚುತ್ತಾರೆ. ಯಾರು ಮಾತಾಡಿರ್ತಾರೆ, ಗಾಸಿಪ್ ಮಾಡಿರ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ ಅಲ್ಲ ಟೈಮ್ ಪಾಸ್ಗೋಸ್ಕರ, ಆ ಪಾಪ ಪೂರ್ತಿ ಅವ್ರ ಅಕೌಂಟಿಗೆ ಬೀಳುತ್ತಂತೆ. ಸೊ ಇನ್ನೊಬ್ಬರ ಬಗ್ಗೆ ಗೊತ್ತಿಲ್ಲದೆ ಮಾತಾಡೋಕ್ಕೆ ಮುಂಚೆ ಅಥವಾ ಬೇರೆಯವ್ರ ವಿಷಯಕ್ಕೋಸ್ಕರ ಕಾಯ್ದು ಆ ವಿಷಯದಿಂದ ಮಜಾ ತಗೊಳ್ಳೋರು ಯೋಚನೆ ಮಾಡಿ ಒಂದು ಸರ್ತಿ ಗಮನ ಕೊಡಿ, ಈ ರೀತಿ ಮಾಡ್ಬೋದಾ ಅಥವಾ ಬೇಡವಾ ನಿಮಗೆ ಸೇರಿದ್ದದು. ಓಕೆ. ಥ್ಯಾಂಕ್ ಯು ಆಲ್.